ಬಾಯ್ ಬಾಯ್. ಅನೀಶ್ ರೆಡಿ ಆಗೋ ಟೈಮಲ್ಲಿ ಪಾಪು ಎಲ್ಲಿರ್ತಾನೆ ತೋರಿಸ್ತೀನಿ. ಏನು ಮಾಡ್ತಾಯಿದ್ದೀರಿ ಇಬ್ರು? ಹಾಂ, ನೀನೇನು ಮಾಡ್ತಿದ್ಯಾ ಚಿನ್ನಿ? ನೀನೇನು ಮಾಡ್ತಿದ್ಯಾ? ಅಣ್ಣ ರೆಡಿ ಆಯ್ತಿದ್ರೆ ಸರಿ ಬಾ, ಟೈಮ್ ಆಯಿತು ನಿನಗೆ. ಕರ್ಕೊಬವನ್ನ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಇವತ್ತು ಅನೀಶನ್ನ ಸ್ಕೂಲಿಗೆ ಕಳ್ಸೋದು ಒಂಚೂರು ಏನಾದರೂ ತಿನ್ನಿಸ್ಬಿಟ್ಟು ಮಲಗಿಸಿದ್ದೀನಿ. ಅವನು ಎದ್ದ ಮೇಲೆ ಅವನಿಗೆ ಟಿಫನ್ ಮಾಡಿಸ್ಬೇಕು, ಮತ್ತು ಅವನ್ನ ಮಲಗಿಸ್ಬೇಕು, ಇರುತ್ತೆ ಕೆಲಸ ಹಿಂಗೇ. ಅವನು ಎದ್ಮೇಲೆ ಟಿಫನ್ ಮಾಡಿಸ್ದೆ. ಮಾಡಿಸಿದ್ಮೇಲೆ ಮಧ್ಯದಲ್ಲಿ ಆಟ ಆಡ್ತಾ ಇರ್ತಾನಲ್ಲ, ಆ ಟೈಮಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕು. ನಾನು ಸ್ಟ್ಯಾಂಡ್ ಇಟ್ಟಿದ್ರೆ ಬಂದಲ್ಲಿ ಸ್ಟ್ಯಾಂಡ್ ಇಟ್ಕೊಂಡು ಎಳಿತಾನೆ, ಫೋನೆಲ್ಲ ಬೀಳಿಸ್ಬಿಡ್ತಾನೆ. ಅವ್ನು ಎದ್ದಿದ್ದಾಗ ವಿಡಿಯೋನೇ ಮಾಡೋದಕ್ಕಾಗಲ್ಲ, ಓಡ್ ಬಂದು ಸ್ಟ್ಯಾಂಡ್ ಇಟ್ಕೊಂಡು ಎಳಿತಾನೆ. ಹಾಗಾಗಿ ಅವನಿಗೆ ಕಾಣಿಸ್ದಂಗೆ ದೂರ ಸ್ಟ್ಯಾಂಡ್ ಇಟ್ಕೊಂಡು ಅವನ್ನ ಪಕ್ಕದಲ್ಲಿ ಕೂರಿಸ್ಕೊಂಡ್ರೆ ನನ್ನ ಫೋನು ಸ್ಟ್ಯಾಂಡು ಎರಡು ಫೋನ್ದು ಉಳಿಯುತ್ತೆ. ಇಲ್ಲ ಅಂದರೆ ಅಷ್ಟೇ. ಸರಿ, ಅಕ್ಕಿ ಹಸಿಟ್ಟನ್ನ ಸ್ವಲ್ಪ ಮಿಲ್ಗೆ ಹಾಕ್ಸಿದ್ದೆ, ಅದನ್ನು ಜರಡೆ ಮಾಡ್ಕೊಂಬಿಡೋಣ. ಅವ್ನು ಎದ್ದಿದ್ದಾಗ ಸ್ವಲ್ಪ ಕೆಲಸ ಚಿಕ್ಕ ಪುಟ್ಟದ ಈ ಥರದ್ದು ನೋಡ್ಕೊಂಡು ಮಾಡೋ ಥರದ್ದು ಮಾಡ್ಕೊಬೇಕು. ಒಂದೊಂದು ಸತಿ ಹೊಟ್ಟೆ ಎಲ್ಲ ತುಂಬಿ ಮತ್ತು ಆರಾಮಾಗಿದ್ದಾಗ ಸುಮ್ಮನೆ ಇರ್ತಾನೆ, ಕೆಲಸ ಮಾಡೋಕ್ಕೆ ಬಿಡ್ತಾನೆ. ಆ ನಿದ್ದೆ ಮೂಡಿನೂ ಹೋಗಿಲ್ಲ ಮತ್ತು ಏನಾದರೂ ಅವನಿಗೆ ಇದು ಕಿರಿಕಿರಿ ಅನಿಸ್ತಾ ಇದ್ದರೆ ನಾನು ಎತ್ಕೊಂಡೇ ಇರಬೇಕು. ಕೆಳಗಡೆ ಬಿಟ್ಟರೆ ಸಾಕು ಅಳ್ತಾನೆ. ಇಲ್ಲಿ ಇದನ್ನು ಈಗ ಎಲ್ಲ ಏನು ಸಿಕ್ಕಿದ್ರು ಹಿಡ್ಕೊಂಡು ಎದ್ದು ನಿಂತ್ಕೊಳ್ಳೋದು ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಸರಿ, ಅಲ್ಲಿ ಹೋಗಿ ಚಪ್ಪಲೆಲ್ಲ ಇಟ್ಕೋತಿದ್ದ ಅಂದ್ಬಿಟ್ಟು ಆಚೆನೇ ಸ್ಟ್ರೋಲರಲ್ಲಿ ಕುಂಡಿಸ್ಬಿಟ್ಟಿದ್ದೀನಿ. ಅದು ಲಾಕ್ ಇದೆಯಲ್ಲ, ಅಲ್ಲಿಂದ ಕುತ್ಕೊಂಡು ನಾನು ಮಾಡೋ ಕೆಲಸ ನೋಡ್ತಾನೆ ಅಂತ. ಮಾಡ್ತಿದ್ದೀರಾ ಬಿಟ್ರೆ ಓಡ್ತೀರಾ ನೀವು? ಎದೆ ನಿಂತ್ಕೊಳ್ಳಲ್ವಾ ನೀನು? ಇನ್ನು ಅಕ್ಕಿ ಹಸಿಟ್ಟು ಬಾಕ್ಸ್ ಎಲ್ಲ ತೊಳೆದಿಟ್ಟಿದ್ದೆ, ಹಂಗೆ ಜರಡೆ ಮಾಡಿ ಎತ್ತಿಟ್ಕೊಂಡ್ಬಿಟ್ಟೆ. ಒಂದೊಂದು ಕೆಲಸ ಮುಗ್ದಂಗೆ ನಾನು ಲೆಕ್ಕ ಹಾಕೊಳ್ಳೋದು. ಅದಾದಮೇಲೆ ನಾನು ಶತಾವರಿ ಕಲ್ಪ ಅನ್ನೋದನ್ನ ಯೂಸ್ ಮಾಡ್ತೀನಿ ಹಾಲ್ಗೆ. ಟಿಫನ್ ಮಾಡಿರ್ತೀನಲ್ವ ಬೆಳಿಗ್ಗೆ, ಅದಾದಮೇಲೆ ಮಧ್ಯದಲ್ಲಿ ಒಂದು ಗ್ಯಾಪಲ್ಲಿ 1 ಸ್ಪೂನಷ್ಟು ಶತಾವರಿ ಇದು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು 1 ಗ್ಲಾಸ್ ಹಾಲು ಕುಡಿತೀನಿ. ಯಾಕೆಂದರೆ ನಾವು ಊಟ ಮಾಡೋದು ಮತ್ತೆ ಸಂಜೆ 4 ಗಂಟೆ ಆಗಿರುತ್ತೆ. ಹನೀಶ್ ಬಂದಮೇಲೆ ಎಲ್ಲರೂ ಜೊತೆಲಿ ಊಟ ಮಾಡೋದು. ಅಲ್ಲಿವರೆಗೂ ನನಗೆ ಅಷ್ಟೊತ್ತಿಗಾಗಲೇ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ. ಇದನ್ನ ನಾನು ಆಯುರ್ವೇದಿಕ್ಕಲ್ಲಿ ತೊಗೊಂಡಿದ್ದು. ಇದನ್ನ ಪ್ರೆಗ್ನೆಂಟ್ ಇಂದಾಗಿಂದನೂ ಕುಡಿತಾ ಇದ್ದೀನಿ ಹಾಲಲ್ಲಿ. ತುಂಬ ಒಳ್ಳೆಯದು, ಪ್ರೆಗ್ನೆಂಟ್ ಇಂದನೂ ಕುಡಿಬೋದು ಮತ್ತು ಪಾಪು ಆದಮೇಲೂ ಕೂಡ ಕುಡಿಬೋದು. ಇನ್ನು ಬಸ್ಸಾರು ಮಾಡೋಣ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು 1 ಹಿಡಿಯಷ್ಟು ತೊಗರಿಬೇಳೆ, 1 ಹಿಡಿಯಷ್ಟು ಹೆಸರು ಕಾಳನ್ನ ತೊಗೊಂಡು ತೊಳ್ಕೊಂಡಿದ್ದೀನಿ. ಸ್ವಲ್ಪ 1 ಹಿಡಿಗಿಂತ ಜಾಸ್ತಿನೇ ಇದೆ. ಇನ್ನು ಸೊಪ್ಪಿತ್ತು, ಸೊಪ್ಪು ಹಾಕ್ಬಿಟ್ಟು ಮಾಡೋಣ ಅಂತ ಮಾಡ್ಬೋದು. ಬಸ್ಸಾರನ್ನ ತುಂಬ ವೆರೈಟಿಯಲ್ಲಿ, ತುಂಬ ಅಂದರೆ ತರಕಾರಿಗಳನ್ನ ಹಾಕಿ ಮಾಡ್ಬೋದು, ಸೊಪ್ಪು ಹಾಕಿ ಮಾಡ್ಬೋದು, ತುಂಬ ಥರದಲ್ಲಿ ಮಾಡ್ಕೊತಾರೆ. ಇನ್ನು ಅದು ಸೊಪ್ಪನ್ನು ಕೂಡ ಕಟ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆದಿಬೇಕು. ಸೊಪ್ಪಲ್ಲಿ ಮಣ್ಣಿರುತ್ತೆ, ಚೆನ್ನಾಗಿ ತೊಳ್ಕೊಂಡು ಯೂಸ್ ಮಾಡಬೇಕು. ಇನ್ನು ಅದನ್ನು 1 ವಿಷಲ್ ಬರ್ಸ್ಕೊತೀನಿ, ನೀರು ಮತ್ತು ಉಪ್ಪು ಹಾಕ್ಬಿಟ್ಟು. ನಿಮಗೆ ಸಾಂಬಾರು ಎಷ್ಟು ಬೇಕು ಅನ್ನೋದ್ರಲ್ಲಿ ನೀರು ಹಾಕಬೇಕು. ಮತ್ತು ಒಣಕಾಳು ಹಾಕಿದ್ರೆ, ಈ ಹುಳಿಕಾಳು ಹಾಕಿದ್ರೂ ಕೂಡ, ಮತ್ತು ಈ ಬೇಳೆ ಎಲ್ಲ ಒಣಗಿರೋದಲ್ವ, ಹಸಿ ಕಾಳು ಇರುತ್ತೆ, ತೊಗರಿ ಕಾಳು ಮತ್ತು ಹಸಂಡೆ ಕಾಳು ಆ ಥರ ಹಾಕಿದ್ರೆ ಸ್ವಲ್ಪ ನೀರು ಕಡಿಮೆ, ಅದು ಇರಲ್ಲ. ಬೇಳೆ ಈ ಥರ ಒಣಕಾಳು ಹಾಕಿದ್ರೆ ನೀರು ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ನೀರು ನಿಮ್ಮ ಸಾಂಬಾರಿಗಿಂತ ಒಂಚೂರು ಎಕ್ಸ್ಟ್ರಾ ಇಟ್ಕೋಬೇಕು. 1 ವಿಷಲ್ ಅಷ್ಟೇ ಕೂಗಿಸೋದು ನಾನು. ಆಫ್ ಮಾಡಿಕೊಂಡೆ. ಇನ್ನು ಮಿಕ್ಸಿ ಬಟ್ಲಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ. 1 ಸ್ಪೂನಷ್ಟು, 1 ಸ್ಪೂನ್ಗಿಂತ ಒಂಚೂರು ಜಾಸ್ತಿ ಇದ್ರೂ ಜೀರಿಗೆ ಏನು ಅನ್ಸಲ್ಲ, ಚೆನ್ನಾಗಿರುತ್ತೆ. 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ. ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, 1 ಸ್ಪೂನಷ್ಟು ತೆಂಗಿನಕಾಯಿ ಸಾಕಾಗುತ್ತೆ. 1 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ, 1.5 ಹಾಕ್ಕೊಂಡಿದ್ದೀನಿ. ಇನ್ನು 1 ತಪ್ಪಲೆ ಇಟ್ಕೊಂಡು 1 ಈರುಳ್ಳಿ, 1 ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು 5-6 ಒಣಮೆಣ್ಸಿನ್ಕಾಯಿನ 5-6 ಇಲ್ಲ 8 ಇದ್ದಾವೆ. ಖಾರ ತಕ್ಕನಾಗಿ ಹಾಕೋಬೇಕು. ನಮ್ಮನೇಲಿ ಸ್ವಲ್ಪ ಖಾರ ತಿಂತೀವಿ, ಹಾಗಾಗಿ ಒಂದು 8ರಿಂದ 9 ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಇದಿಷ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 1-2 ಸ್ಪೂನಷ್ಟು ಫ್ರೈ ಮಾಡ್ಕೊಬೇಕು. ಇದೀಗ ಆಗಿದೆ. ಚೆನ್ನಾಗಿ ಫ್ರೈ ಆದಮೇಲೆ, ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದನ್ನು ಮಿಕ್ಸಿ ಬಟ್ಲಿಗೆ ಹಾಕ್ಕೊಳ್ಳೋದು ರುಬ್ಬಕ್ಕೆ. ಇದಿಷ್ಟನ್ನು ಅದೇ ಸಾಂಬಾರಿಗೆ ಬೇಯಿಸಿರ್ತೀವಲ್ವ, ನೀರಿರುತ್ತಲ್ಲ ಅದನ್ನು ಸೋರಿಸ್ಕೋಬೇಕು. ನೀರೆಲ್ಲ ಸೋರಿಸ್ಕೊಂಡು, ಸೊಪ್ಪು ಕಾಳು ಒಂದು ಕಡೆ ಇರುತ್ತೆ, ಸೋರಕ್ಕಿಟ್ಟಿದೆ. ಇನ್ನು ಅದೇ ನೀರು ಹಾಕ್ಕೊಂಡೇ ರುಬ್ಬಬೇಕು. ಈಗ ಒಂದು ಸ್ವಲ್ಪ ಇದಾದಮೇಲೆ ಒಂದು ಸ್ವಲ್ಪ ಸೊಪ್ಪು ಮತ್ತು ಒಂದು ಸ್ವಲ್ಪ ಬೇಳೆನ ಹಾಕ್ಬಿಟ್ಟಿದ್ದು 1 ಸೌಟಷ್ಟು ಒಂದು ಸ್ವಲ್ಪ ನೀರು ಬಿಟ್ಕೊಂಡು ರುಬ್ಕೊಳ್ಳೋದು. ಇದಿಷ್ಟೇ ಬಸ್ಸಾರಿಗೆ. ಈ ತುಂಬ ಜನ ತುಂಬ ವೆರೈಟಿಯಲ್ಲಿ ಮಾಡ್ತಾರೆ, ನಾನು ಈ ಥರ ಮಾಡ್ತೀನಿ. ಈ ಥರನೂ ಕೂಡ ಒಂದ್ಸತಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಳಿ. ಬಸ್ಸಾರು ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಫೇವ್ರೇಟ್ ಇರುತ್ತೆ. ನಮ್ಮನೇಲಿ ನನ್ನ ಹಸ್ಬೆಂಡಿಗೆ ಸಖತ್ ಇಷ್ಟ ಆಗುತ್ತೆ ಬಸ್ಸಾರು. ಮತ್ತು ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋದು. ಇದಕ್ಕೆ 1 ತಪ್ಪಲೆಯಲ್ಲಿ
ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಜಜ್ಜಿರ ಅಂತ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಅದೊಂಚೂರು ಹಸಿ ವಾಸನೆ ಹೋದ್ಮೇಲೆ, ಜಾಸ್ತಿ ಹೊತ್ತು ಏನಾಗಲ್ಲ, ಒಂದು 2-3 ಸತಿ ಅದು ಹಸಿ ವಾಸನೆ ಹೋಗ್ಬೇಕಷ್ಟೇ ಬೆಳ್ಳುಳ್ಳಿದು. ಅದಾದಮೇಲೆ ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಮಸಾಲೆನ ಇದು ಮಾಡ್ಕೊಬೇಕು. ಅದಾದಮೇಲೆ ಇನ್ನು ಸಾಂಬಾರ್ದು ಏನು ನೀರಿರುತ್ತೆ, ನೀರು ಸೋಸ್ಕೊಂಡಿರ್ತೀವಲ್ಲ ಬೇಯೋಕ್ಕೆ, ಸೊಪ್ಪು ಬೇಯಕ್ಕೆ ಹಾಕಿರೋದು, ಅದನ್ನು ಇದಕ್ಕೆ ಮಿಕ್ಸಿ ಬಟ್ಲೆಲ್ಲ ತೊಳೆದ್ಬಿಟ್ಟು ಬಿಟ್ಬಿಟ್ರೆ ಎಷ್ಟು ಬೇಕು ನಿಮಗೆ. ಒಬ್ಬೊಬ್ಬರು ಸಾಂಬಾರು ತುಂಬ ತೆಳ್ಳಗೆ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಗಟ್ಟಿಗಿರಬೇಕು ಅಂತ ಇಷ್ಟಪಡ್ತಾರೆ. ಆ ಹದದಲ್ಲಿ ಹಾಕ್ಕೊಳ್ಳೋದು. ನಾನು ನೀರಿಲ್ಲಿ ಸೋದಿಸ್ಕೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ಮಿಕ್ಸಿ ಬಟ್ಲೆಲ್ಲ ಈಗ ಸಾಂಬಾರಿಗೆ ಸೇರಿಸ್ತೀನಿ. ಇನ್ನು ಉಪ್ಪು ನೋಡ್ಕೊಳ್ಳಿ. ಉಪ್ಪನ್ನ ಫಸ್ಟೇ ಸ್ಟಾರ್ಟಿಂಗೇ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಕಡಿಮೆ ಆದರೂ ಪರವಾಗಿಲ್ಲ. ನಾನು ಸ್ವಲ್ಪ ಕಡಿಮೆನೇ ಹಾಕಿರ್ತೀನಿ ಯಾವಾಗ್ಲೂ. ಹಾಗಾಗಿ ಜಾಸ್ತಿ ಆದರೆ ಮತ್ತೆ ಸರಿ ಮಾಡೋದಕ್ಕೆ ಕಷ್ಟ. ಕಡಿಮೆ ಆದರೆ ಚೂರು ಹಾಕ್ಕೋಬೋದು. ಅದೇನೋ ಗೊತ್ತಿಲ್ಲ, ನಾನು ಯಾವಾಗ ಮಾಡಿದ್ರೂ ಉಪ್ಪಂತೂ ಎಲ್ಲದರಲ್ಲೂ ಅಷ್ಟೇ ಸ್ವಲ್ಪ ಉಪ್ಪು ಕಡಿಮೆ ಇರುತ್ತೆ. ನಮ್ಮ ಮನೆಯವ್ರಿಗೆ ಮುಂಚೆನೇ ನಾನು ಉಪ್ಪು ಕೊಟ್ಬಿಡ್ಬೇಕು. ಹಾಗಾಗಿ ಇನ್ನು ಸೊಪ್ಪುಗಳನ್ನ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಎಣ್ಣೆಗೆ, ಬಾಣಲಿಗೆ ಎಣ್ಣೆ, ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ 2 ತೊಗೊಂಡಿದ್ದೀನಿ. ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋದು. ಅದಕ್ಕೊಂಚೂರು ಉಪ್ಪು ಹಾಕ್ಕೊಂಡ್ರೆ ನೀಟಾಗಿ ಇದಾಗುತ್ತೆ, ಬಾಡ್ಕೊಳ್ಳುತ್ತೆ, ಚೆನ್ನಾಗಿ ಬೇಯುತ್ತೆ ಈರುಳ್ಳಿ. ಮತ್ತು ತೆಂಗಿನಕಾಯಿ ತುರಿನ ಈಗಲೇ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಮೇಲೆ ಹಾಕಿದ್ರೆ ಅಳ್ಸೋಗಂಗೆ ಆಗಿಬಿಡುತ್ತೆ. ಬೇಸಿಗೆಯಲ್ಲಂತೂ ಇರೋದಿಲ್ಲ ಪಲ್ಯ ಎಲ್ಲ, ಬೇಗ ಹಾಳಾಗ್ಬಿಡುತ್ತೆ. ಎಣ್ಣೆಗೆ ಹಾಕ್ಕೊಂಡ್ರೆ ಬೇಗ ಆಗುತ್ತೆ. ಸ್ವಲ್ಪ ಕಾಳು ಬೆಂದುಬಿಟ್ಟಿದೆ, ಬೇಳೆ ಯಾವಾಗಲೂ ಇಷ್ಟು ಬೇಯಿಸ್ತಾ ಇರಲಿಲ್ಲ, ನಾನು ಈ ಸತಿ ನೋಡ್ಕೊಳ್ಳಿಲ್ಲ. ಅದರಲ್ಲೇ ಸ್ವಲ್ಪ ಸೊಪ್ಪುಗಳನ್ನ ಎತ್ತಿಟ್ಟಿದ್ದೀನಿ ಪಾಪುಂಗೆ ಅಂತ ತಿನ್ಸೋಕ್ಕೆ ಮಧ್ಯಾಹ್ನ ಟೈಮಲ್ಲಿ. ಚೆನ್ನಾಗಿ ಬೆಂದಿತ್ತಲ್ಲ, ಹಾಗಾಗಿ. ಏನು ಸರ್, ಅಣ್ಣನ ಕರ್ಕೊಂಬರಕ್ಕೆ ಹೋಗಿದ್ರಾ? ಏನದು ಕೈಯಲ್ಲಿರೋದು? ಇನ್ನು ಅಡುಗೆ ಎಲ್ಲ ಆಗಿತ್ತು. ಇವ್ರು ಬೇಗನೆ ಬಂದಿದ್ದರಿಂದ ಪಾಪುನು ಕರ್ಕೊಂಡೋಗಿ ಹನೀಶನ್ ಕರ್ಕೊಂಬರ್ತೀನಿ ಅಂತ ಅವನು ಗಾಡಿಯಲ್ಲಿ ಹಂಗೆ ರೌಂಡ್ ಆಗುತ್ತೆ ಅಂತ ಕರ್ಕೊಂಡೋಗಿದ್ರು. ಇನ್ನು ಬಂದಮೇಲೆ ಎಲ್ಲರೂ ಒಟ್ಟಿಗೆ ಊಟ ಕೂತ್ಕೊಂಡ್ವಿ. ಸೊಪ್ಪು ಮತ್ತು ಕಾಳು ಎತ್ತಿಟ್ಟಿದ್ನಲ್ಲ ಬೇಳೆದು ಬೆಂದಿರೋದು, ಅದನ್ನು ಪಾಪುಂಗೆ ತಿನ್ನಿಸ್ಬಿಡ್ತೀನಿ. ಒಗ್ಗರಣೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ ಎಲ್ಲ ಮಕ್ಕಳು ಬಾಯಿಗೆ ಸಿಗ್ತಾ ಇರುತ್ತೆ, ಸ್ವಲ್ಪ ಖಾರ ಅನಿಸುತ್ತೆ, ಅಷ್ಟೊಂದು ಇಷ್ಟ ಆಗಲ್ಲ. ಈ ಥರ ತಿನ್ನಿಸ್ಬೋದು ಈ ಮಕ್ಕಳಿಗೆ, ಚೆನ್ನಾಗಿ ಬೆಂದಿರುತ್ತೆ. ಸೊಪ್ಪು ತುಂಬಾ ಒಳ್ಳೇದಲ್ವಾ, ಹಂಗಾಗಿ. ಇನ್ನು ನಾವು 3 ಜನನೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಸಂಜೆ ಹೊತ್ತು. ಇನ್ನು ಊಟ ಎಲ್ಲ ಆದಮೇಲೆ ಇನ್ನು ಅವ್ರು ಕೆಲಸ ಕಡೆ ಹೋಗ್ತಾರೆ. ಇನ್ನು ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸಿ, ಅವನಿಗೆ ಒಂದೊಂದು ದಿನ ಇವತ್ತು ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಯಿತು, ಇಲ್ಲಾಂದರೆ ಮಧ್ಯಾಹ್ನನೇ ಸ್ನಾನ ಮಾಡಿಸ್ಬಿಡ್ತಿದ್ದೆ. ಅವನಿಗೆ ಸ್ನಾನ ಮಾಡಿಸಿ ಮಲಗಿಸಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿಯಾಗಿ ಹನೀಶನ್ನ ಟ್ಯೂಷನಿಗೆ ಬಿಟ್ಬಿಟ್ಟು ಬರೋಕ್ಕೆ ಹೋಗ್ತೀನಿ. ಅವನು ಎದ್ದಿದ್ರೆ ಪಾಪುನ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆಲೇ. ಮಲಗಿದ್ರೆ ಇನ್ನೂ ಸ್ವಲ್ಪ ಹೊತ್ತು ಮಲಗಿರ್ತಾನೆ ಅಂದ್ಬಿಟ್ಟು ಬೇಗ, ನಮ್ಮನೆಯಿಂದ ಏನು ತುಂಬ ಹೊತ್ತಾಗಲ್ಲ, ಒಂದು 10 ಮಿನಿಟ್ಸ್ ಆಗ್ಬೋದು ಅಷ್ಟೇ, ಬೇಗ ಹೋಗ್ಬಿಟ್ಬಿಟ್ಟು ಬಂದುಬಿಡ್ತೀನಿ. ಮಲಗಿದ್ದ ಇನ್ನೂ ಅಂದ್ಬಿಟ್ಟು ನಾನೇ ಹಂಗೆ ಬಿಟ್ಬಿಟ್ಟು ಬಂದುಬಿಡೋಣ ಅಂತ. ಇನ್ನು ಸೀರಿಯಲ್ ಹಾಕಿರ್ತೀನಲ್ಲ, ಅದರಿಂದ ಸ್ವಲ್ಪ ಬೀಳ್ತಾನೆ ಅನ್ನೋದು ಏನೂ ಇದಿಲ್ಲ. ಮತ್ತು ಅವನು ಎದ್ದಿದ ತಕ್ಷಣ ಏನು ಅಳೋದಿಲ್ಲ, ಸ್ವಲ್ಪ ಸೌಂಡ್ ಮಾಡ್ತಾನೆ ಅಷ್ಟೇ. ತುಂಬ ಹೊತ್ತಾಗೋದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಕರಿತಾ ಇರ್ತಾನೆ. ಅವನು ಎದ್ದಿದ್ರೆ ಸ್ಟ್ರೋಲರಲ್ಲಿ ಕರ್ಕೊಂಡು ಬ್ಯಾಗ್ ತೊಗೊಂಡು ಹೋಗ್ತೀನಿ ನಾನೇ. ತುಂಬ ಬ್ಯಾಗು ಜಾಸ್ತಿ ಇರುತ್ತೆ, ಸ್ಕೂಲ್ದೇ ಒಂದಷ್ಟು ಬುಕ್ಸ್ ಇರುತ್ತೆ ಮತ್ತು ಟ್ಯೂಷನ್ದು ಬೇರೆ. ಏನು ಮಾಡೋದಕ್ಕಾಗಲ್ಲ. ಮನೇಲಿ ಸ್ವಲ್ಪ ಇವನು ಕಾನ್ಸಂಟ್ರೇಷನ್ ಮಾಡಿದ್ರೆ ನಾನು ಮನೆಯಲ್ಲೇ ಓದಿಸ್ಕೋಬೋದು, ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಲ್ಲ. ಪಾಪು ಇರೋದ್ರಿಂದ ಅವನಿಗೆ ಆಟ ಪಾಪು ಕಡೆ, ಇನ್ನು ಅದನ್ನು ಇದು ಮಾಡೋಕ್ಕಾಗಲ್ಲ. ಹೋಗೋಷ್ಟರಲ್ಲಾಗಲೇ ಎದ್ದು ಸೌಂಡ್ ಮಾಡ್ತಿದ್ದ. ಎದ್ಬಿಟ್ಟಿದ್ದ? ಏನು ಮಾಡ್ತಾಯಿದ್ದೆ ಎದ್ಬಿಟ್ಟು? ಮಮ್ಮಿ ಇಲ್ಲ ಅಂತ ಹೇಳ್ತಿದ್ದ. ಹಾಯ್ ಮಾಡು, ಹಾಯ್ ಹೇಳು. ಅಲ್ಲಿ ಇಲ್ಲಿ ಚಿನಿ, ಇಲ್ಲಿ ಹಾಯ್. ಇನ್ನು ಸ್ವಲ್ಪ ನಿದ್ದೆಗಣ್ಣಲ್ಲಿದ್ದರೆ ಎದ್ದಿದ ತಕ್ಷಣ ಸ್ವಲ್ಪ ಅವ್ನು ಕೆಲಸ ಮಾಡೋದಕ್ಕೆ ಬಿಡಲ್ಲ, ಕುತ್ಕೊಳ್ಳೋದಿಲ್ಲ, ಎತ್ಕೊಂಡೇ ಮಾಡಬೇಕು ಅಂತಾನೆ. ಇನ್ನು ಕೆಲಸ ಎಲ್ಲ ಆಗಿತ್ತಲ್ಲ, ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡ್ಬಿಡೋಣ, ಪಾಪು ಊಟ ಎಲ್ಲ ಮಾಡಿರ್ತೀವಿ, ಓಡಾಡಿರ್ತಾನೆ, ಪೂಜೆ ಮಾಡಬೇಕಲ್ಲ, ಹಾಗಾಗಿ ಸರಿ ಏನೇ ಮಾಡಿಕೊಂಡು ಸಾಕೋದ್ರೂ ಕುತ್ಕೊಂಡಿಲ್ಲ. ನಾನು ಏನೇನೋ ಟ್ರಿಕ್ ಯೂಸ್ ಮಾಡ್ತೀನಿ. ಒಂದು ಸ್ವಲ್ಪ ಹೊತ್ತು ಅವನ ಜೊತೆ ಕುತ್ಕೊಂಡು ಸಮಾಧಾನ ಮಾಡಿ ಏನಾದರೂ ಕೊಟ್ಟು ಆಮೇಲೆ ಎದ್ದೋಗ್ಬೇಕು ಮೆಟ್ಟಿಗೆ. ಎತ್ಕೊಂಡೇ ಮಾಡ್ಬೇಕಾ ನೀನು? ಆಯ್ತು ಬಿಡು, ಮುಗಿಸ್ಕೊಬಿಡು.
ಟ್ಯೂಷನಿಗೆ ಬಿಟ್ಟು ಸ್ವಲ್ಪ ಬೇಗ ಬೇಗ ಓಡಿ ಬಂದ್ಬಿಟ್ನಲ್ಲ, ಅದಕ್ಕೆ ಸ್ವಲ್ಪ ಗಂಟ್ಲೆಲ್ಲ ಒಣಗ್ದಂಗೆ ಅನಿಸ್ಬಿಡ್ತು. ಸರಿ ಕುಂಡಿಸ್ಕೊಂಡು ಸಮಾಧಾನವಾಗಿ ಅವನಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಪಕ್ಕದಲ್ಲಿ ಕುಂಡಿಸ್ಕೊಂಡು ನಾನು ಒಂದು ಸ್ವಲ್ಪ ನೀರು ಕುಡಿಯೋಣ ಅಂತ ಹಾಗೆ ಕುಡಿತಾ ಇದ್ದೀನಿ. ಇನ್ನು ಕಸ ಎಲ್ಲ ಗುಡಿಸಿ ಬಾಕ್ಲಿಗೆ ನೀರು ಹಾಕಿ ಲೈಟ್ ಹಾಕ್ಕೊಂಡೆ. ಸಂಜೆ ಆಯ್ತಲ್ಲ, ಇನ್ನು ಪೂಜೆ ಮಾಡಬೇಕು ಅಂತ ನಾನು ಟಿ ವಿಲಿ ಇನ್ನು ದೇವರಾಡ ಬಿಟ್ಬಿಟ್ಟಿರ್ತೀನಿ. ಇನ್ನು ನಮ್ಮ ಪಾಪುನ ಕುಂಡಿಸ್ಬೇಕು ಅಂದರೆ ಅವ್ನಿಗೇನಾದರೂ ಹೊಸದನ್ನ ಕೊಟ್ಟು ಕುಂಡಿಸ್ಬೇಕು. ಏನು ಕೊಡೋದು, ಏನು ಕೊಟ್ಟರು ಅದು ಒಂದು ಸ್ವಲ್ಪ ಹೊತ್ತು ಅದಾಗಲೇ ಹಳೇದಾಗೋಗಿರುತ್ತೆ. ಅವ್ನಿಗಿನ್ನ ಹೊಸದು ಏನು ಹುಡ್ಕೊಡೋದು. ನಾನಂತೂ ಒಂದೊಂದ್ಸತಿ ಅಡುಗೆ ಮನೇಲಿರೋ ಸೌಟು ಮತ್ತು ಟೀ ಸೋಸೋದು, ಅನ್ನದ ಕೈ ಮತ್ತು ಏನಾದರೂ ಬಟ್ಲುಗಳು ಅಂಥದ್ದೆಲ್ಲ ಕೊಟ್ಟು ಕುಂಡಿಸ್ಬಿಡ್ತೀನಿ. ನನ್ನ ವಿಡಿಯೋ ನೋಡೋರು ನೀವು ಯಾರಾದರೂ ಈ ಥರ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ನೀವು ಹಾಗೆ ನಿಮ್ಮ ಮಕ್ಳಿಗೆ ಏನೇನು ಕೊಡ್ತೀರಾ ಅಂತ. ಒಂದೊಂದು ಸತಿ ಅಡುಗೆ ಮನೆ ಐಟಮ್ ಎಲ್ಲ ಇಲ್ಲೇ ಇರುತ್ತೆ. ಮತ್ತು ಅವ್ನು ಮಲ್ಕೊಂಡಾಗೆಲ್ಲ ಎತ್ತಿ ಇಟ್ಬಿಟ್ಟು ಜೋಡಿಸ್ಬಿಡೋದು. ಮತ್ತು ಅವ್ನು ಎದ್ಮೇಲೆ ಎಲ್ಲ ತಂದು ಅವ್ನು ಮುಂದೆ ಇಡೋದು, ಆಟಾಡ್ಕೊಂಡಿರಲಿ ಅಂತ. ಎಣ್ಣೆ ಬಾಟ್ಲು ಕೂಡ ಕೊಟ್ಟಿದ್ದೀನಿ ನೋಡಿ, ಕೊಬ್ಬರಿ ಎಣ್ಣೆದು. ಏನು ಮಾಡೋದು ಮತ್ತು ಅದನ್ನಾದರೂ ಉಳಿಸ್ಕೊಂಡು ಒಂದು 5 ನಿಮಿಷ ಆಟಾಡ್ತಾನೆ. ಅದಾದಮೇಲೆ ಬೋರ್ ಆದಮೇಲೆ ಇನ್ನೊಂದು ಬೇಕು. ಏನು ಮಾಡೋದು, ಸುಮ್ಮನೆ ಇರಿಸ್ಬೇಕಲ್ವ. ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಅವನ್ನೇ ಎತ್ಕೊಂಡು ಕೂತ್ಕೊಳ್ಳೋದಕ್ಕಂತೂ ಆಗಲ್ಲ. ಈಗ ಪೂಜೆ ಮಾಡಲೇಬೇಕು. ನೆಕ್ಸ್ಟ್ 7 ಗಂಟೆ ಆಗೇ ಹೋಗ್ಬಿಡುತ್ತೆ. ಇನ್ನು ಅವನಿಗೆ ಸರಿ ಮಾಡಿ ತಿನ್ನಿಸ್ಬೇಕು, ಮತ್ತೆ ಮಲಗಿಸ್ಬೇಕು, ಮತ್ತೆ ಅವನಿಗಾದ್ಮೇಲೆ ನಮ್ಗೆ ಅಡುಗೆ ಮಾಡ್ಕೊಬೇಕು. ಹಾಗಾಗಿ ನಾನು ಮಧ್ಯಾಹ್ನನೇ ಅಡುಗೆ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ನೈಟ್ ಏನಿದ್ರು ಮುದ್ದೆ ಮಾಡ್ತೀನಿ, ಸ್ವಲ್ಪ ಅನ್ನ ಮಾಡಬೇಕು. ಹಂಗೂ ಮಾಡಲೇಬೇಕಲ್ವ, ಅದನ್ನು ಮಾಡೋಕ್ಕೆ ಬಿಡಲ್ಲ ಇವನು. ಒಂದೊಂದ್ಸತಿ ಎದ್ದಿದ್ರಂತೂ ಹಿಂಸೆ ಕೊಟ್ಟಿಟ್ಬಿಡ್ತಾನೆ ನನಗೆ. ಇನ್ನು ಪೂಜೆ ಬೇರೆ ಮಾಡಬೇಕು, ವಾರ ಆಗಿರೋದ್ರಿಂದ. ಸರಿ ಪೂಜೆ ಎಲ್ಲ ಮಾಡಿಬಿಟ್ಟೆ. ಸ್ಟ್ಯಾಂಡ್ ಎತ್ತಿಕ್ಬಿಟ್ಟು, ಸ್ಟ್ಯಾಂಡ್ ಬಿಡಲಿಲ್ಲ, ಬಂದು ಸ್ಟ್ಯಾಂಡ್ ಇಟ್ಕೊಂಡು ಚೆನ್ನಾಗಿ ಅಳ್ಳಾಡಿಸಿ ಫೋನೆಲ್ಲ ಬೀಳಿಸ್ಬಿಡ್ತಾನೆ ಅಂತ ಅಂದ್ಬಿಟ್ಟು. ಇನ್ನು ಮೇಯ್ನ್ ಇರೋದೇ ನನ್ನದು ಫೋನು. ಎದ್ದು ತೀಟೆ ಮಾಡುವಾಗ ಸಿಟ್ಟು ಬಂದುಬಿಡುತ್ತೆ. ಅದೇ ಮಲಗಿದಾಗ ಅಯ್ಯೋ ಪಾಪ ಅಂತ ಅನಿಸುತ್ತೆ. ನಿಮಗೂ ಹೀಗೇನ ಕಮೆಂಟ್ ಮಾಡಿ ಹೇಳಿ ಹಾಗೆ. ಮತ್ತು ಇನ್ನು ಪೂಜೆ ಎಲ್ಲ ಆಯ್ತಲ್ಲ, ಇನ್ನು ಅವನಿಗೂ ಊಟ ಮಾಡಿ ಅಡುಗೆ ಸರಿ ಮಾಡಿ ತಿನ್ನಿಸ್ದೆ. ಇನ್ನು ಮಲ್ಕೊಬೇಕಲ್ಲ, ಮಲ್ಕೊಳ್ಳೋವರೆಗೂ ಸ್ವಲ್ಪ ಹೊತ್ತು ಹಂಗೆ ಆಟ ಆಡಿಸ್ತೀನಿ ನಾನು. ಹಿಂಗೆ ಅಂದರೆ ಎಲ್ಲಾದರೂ ರೂಮಲ್ಲಿ ಕದಿನಿಂದ ಯಾವ ಕಡೆನಾದರೂ ಹೋಗ್ಬಿಟ್ಟು ಕೂತ್ಕೊಂಡು ಯಶಸ್ ಅಲ್ವ ಅವನು, ಯಶು ಅಂತ ಕರಿತೀನಿ. ಅವನು ಬಂದು ಹುಡುಕ್ತಾನೆ. ಇದರಿಂದ ಮಕ್ಕಳು ಮೆಮೊರಿ ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆಯದು. ನಾನು ಎಲ್ಲಿರ್ತೀನೋ ವಾಯ್ಸ್ ಎಲ್ಲಿಂದ ಬರುತ್ತೋ ಅಲ್ಲೇ ಬಂದು ಹುಡುಕ್ತಾನೆ. ಅದು ನನಗೆ ಖುಷಿ. ನನಗೆ ಈ ಥರ ಆಟ ಆಡಿಸ್ಬೇಕು ಅಂತ ಇವನ್ನ. ಬೆಳಗ್ಗೆಯಿಂದ ನಾವು ಮನೆ ಕೆಲಸ ಈ ಕೆಲಸ ಅಂತ ಫುಲ್ ಟೆನ್ಷನ್ ಸ್ಟ್ರೆಸ್ಸಲ್ಲಿ ಇರ್ತೀವಿ. ಮಕ್ಳ ಜೊತೆ ಆಟ ಆಡಿದ್ರೆ ನಮಗೂ ಒಂಥರ ಮೈಂಡ್ಗೆ ರಿಲ್ಯಾಕ್ಸ್. ಇವತ್ತಿನ ವ್ಲಾಗ್ ಇಷ್ಟೇ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಯಾರಾದರೂ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.